ಹಾಯ್ ಎಲ್ಲರಿಗೂ ಬೆಳಗಿನ ಶುಭೋದಯ. ಇವತ್ತಿನ ವಿಡಿಯೋ ಬಂದು ಬೇಸಿಕ್ಕಾಗಿ ಯಾವ ಥರ ವರ್ಕೌಟ್ಸ್ ಮಾಡೋದು ಅಂದರೆ ಮನೆಯಲ್ಲೇ ಆಗಿರ್ಬೋದು, ಜಿಮ್ ಅಂತಲ್ಲ ಮನೆಯಲ್ಲೇ ಆಗಿರ್ಬೋದು, ವಾರ್ಮಪ್ಸ್ ಆಗಿ ಯಾವ ಥರ ಶುರು ಮಾಡೋದು ಅಂತ. ವಾರ್ಮಪ್ಸ್ ಆಗಲಿ, ಪುಷಪ್ಸ್ ಆಗಲಿ ಎಲ್ಲ ಬೇಸಿಕ್ಕು ನಾರ್ಮಲ್ ಈ ಥರ ಯಾವ ಥರ ಶುರು ಮಾಡೋದು ಅಂತ ಈ ಒಂದು ವಿಡಿಯೋ ಒಂದಾಗಿರುತ್ತೆ. ಇದು ನಾನಾಗಿರ್ಬೋದು, ನಮ್ಮ ಕೋಚ್ ಆದಂಥ ಗೌರಿಶಂಕರ್ ಆಗಿರ್ಬೋದು, ಅವರೊಂದು ಗೈಡೆನ್ಸಲ್ಲಿ ಶುರು ಮಾಡ್ತಾಯಿದ್ದೀವಿ. ಬೇಸಿಕ್ಕಾಗಿ ಎಲ್ಲ ಬೇಸಿಕ್ಕಾಗಿ ಎಲ್ಲರೂ ಮಾಡ್ಬೋದಾದಂತಹ ನಮ್ಮ ಇದಕ್ಕೆ ಯಾವುದೂ ಒಂದು ಏಜ್ ಲಿಮಿಟ್ ಇಲ್ಲ, ಎಲ್ಲ ಮಾಡ್ಬೋದು, ಎಲ್ಲ ಥರದ ವಯಸ್ಸಿನವರು ಶುರು ಮಾಡ್ಬೋದು. ಬನ್ನಿ ಈ ವಿಡಿಯೋನ ಶುರು ಮಾಡೋಣ. ಈಗ ಬೇಸಿಕ್ಕಾಗಿ ವಾರ್ಮಪ್ ಎಕ್ಸಸೈಸು ಯಾವ ಥರ ಶುರು ಮಾಡೋದು ಅಂತ. ಓಕೆ, ಇವಾಗ ಮೊದಲನೇದಾಗಿ ಆ್ಯಸ್ ಅ ಬಿಗಿನರ್ಗೆ ಅಥವಾ ವರ್ಕೌಟ್ ಮಾಡೋಕ್ಕೆ ಮುಂಚೆ ಕೆಲವಾರು ಟೈಪ್ಸ್ ಆಫ್ ಬಾಡಿ ಫ್ರೀ ಎಕ್ಸಸೈಸ್ ಇರುತ್ತೆ. ಒಂದೊಂದಾಗಿ ಎಲ್ಲನೂ ತಿಳ್ಕೊಳ್ಳೋಣ. ಕೈ ರೊಟೇಷನ್ ಮಾಡೋದು ಫಸ್ಟ್ ಆಗಿರುತ್ತೆ. ಎಷ್ಟು ರೆಪಿಟೇಷನ್ಸ್ ಮಾಡಬೇಕಿದು? ಇದು ಫಾರ್ವರ್ಡ್ 10 ಟೈಮ್ಸು, ಹಾಗೆಯೇ ಬ್ಯಾಕ್ವರ್ಡ್ 10 ಟೈಮ್ಸ್ ಮಾಡಬೇಕು. ಸೆಕೆಂಡ್ ಒನ್ ಬಂದು ಬಾಡಿ ಟರ್ನ್ ಆ ಥರ. ಓಕೆ, ಇದೆಷ್ಟು ರೆಪ್ಯುಟೇಷನ್ಸು? ಇದು ಸೇಮ್ 10 ಟೈಮ್ಸ್. ತಲೆ ಸುತ್ತಂಗೆ ಐತೈತೆ. ಫಸ್ಟ್ ಟೈಮ್ ಅಲ್ಲ, ಆಯ್ತಾ? 10 ಇನ್ನೊಂದು ಮಾಡು. ನೆಕ್ಸ್ಟ್ ಬಂದು ಟೋಸ್ ಇದೆಯಲ್ಲ, ನಮ್ಮದು ಕಾಲು ತುದಿನ ಟಚ್ ಮಾಡಿ ಮತ್ತೆ ಮೇಲ್ಗಡೆಗೆ ಸಾಧ್ಯವಾದಷ್ಟು ಬೆಂಡ್ ಮಾಡಬೇಕು. ಓಕೆ, ಅದು 10 ಎಲ್ಲ ಸೇಮ್ ಎಲ್ಲ 10 ಟೈಮ್ಸ್ ಮಾಡಬೇಕು. ಓಕೆ, ಫಸ್ಟು ಕರೆಕ್ಟಾಗಿ ಪೊಸಿಷನಲ್ಲಿ ನಿಂತ್ಕೊಳ್ಳಿ ಕರೆಕ್ಟಾಗಿ. ಸೊ ಆಮೇಲೆ ಕೈನ ತಗೊಂಡು ಬನ್ನಿ, ಎಲ್ಲ ಟಚ್ ಮಾಡಿ. ಸಾರಿ, ಆಯ್ತಲ್ವಾ? ನೆಕ್ಸ್ಟ್ ಒನ್ ಬಂದು ಕ್ಲ್ಯಾಪ್ಸ್ ಮಾಡೋ ಥರ, ಅಂದರೆ ಫ್ರಂಟಲ್ಲಿ ಈ ಥರ ಪೊಸಿಷನಲ್ಲಿದ್ದು ಸಾಧ್ಯವಾದಷ್ಟು ಬಾಡಿನ ಮುಂದಕ್ಕೆ ತಳ್ಳಬೇಕು, ಕೈನ ಬ್ಯಾಕ್ ಮಾಡಬೇಕು, ಈ ಥರ ಹಿಂದಕ್ಕೆ ತಳ್ಳಬೇಕು. ಇದು ಕೂಡ 10 ಟೈಮ್ಸ್. ಓಕೆ, ನೆಕ್ಸ್ಟ್ ಬಂದು ಶೋಲ್ಡ್ರಲ್ಲಿ ಈ ಥರ ಕೈ ಇಟ್ಕೊಂಡು ಫಾರ್ವರ್ಡ್ 10 ಟೈಮ್ಸು ಮತ್ತು ಆ್ಯಸ್ ಇಟ್ ಇಸ್ ಬ್ಯಾಕ್ವರ್ಡ್ ಕೂಡ 10 ಟೈಮ್ಸ್ ಮಾಡಬೇಕು. ಹಿಂಗೆ 2 3 4 5 6 7 8 9 10 1 2 3 4 5 6 7 8 9 10. ಇವಾಗೇನು ನೋಡಿದ್ರಿ, ಇಷ್ಟು ಬಂದು ಬೇಸಿಕ್ಕಾಗಿ ಅಪ್ಪರ್ ಬಾಡಿಗೆ ಮಾಡುವಂಥ ಬಾಡಿ ಫ್ರೀ ಎಕ್ಸಸೈಸಸ್ಸು. ಇವಾಗ ಬಂದು ಲೋವರ್ ಬಾಡಿಗೆ ಯಾವ್ಯಾವ ಥರ ಟೈಪ್ಸ್ ಆಫ್ ಬಾಡಿ ಫ್ರೀ ಎಕ್ಸಸೈಸ್ ಇದೆ ಅಂತ ತಿಳ್ಕೊಳ್ಳೋಣ. ಮೊದಲನೇದಾಗಿ ಲೋವರ್ ಬಾಡಿಗೆ
ಇದು ಫಸ್ಟ್ ಎಕ್ಸಸೈಸಸ್ಸು. ಎರಡು ಕಾಲುಗಳನ್ನ ಈ ಥರ ಓಪನ್ ಮಾಡಿಕೊಂಡು ನಿಮ್ಮ ರೈಟ್ ಹ್ಯಾಂಡು ಲೆಫ್ಟ್ ಟೋಸ್ ಟಚ್ ಆಗಬೇಕು, ಲೆಫ್ಟ್ ಹ್ಯಾಂಡು ರೈಟ್ ಟೋಸ್ ಟಚ್ ಆಗಬೇಕು. ಆ ಥರ ಮಾಡು. ಸಾಧ್ಯವಾದಷ್ಟು ಎರಡು ಕಾಲುಗಳನ್ನು ಎಷ್ಟು ಸ್ಟ್ರೆಚ್ ಮಾಡ್ಬೋದು ಅಷ್ಟು ಸ್ಟ್ರೆಚ್ ಮಾಡಿ ಫಸ್ಟು. ಆಮೇಲೆ ನಿಮ್ಮ ಲೆಫ್ಟ್ ಹ್ಯಾಂಡಲ್ಲಿ ಹಿಂಗೆ ರೈಟ್ ಹ್ಯಾಂಡಲ್ಲಿ ಲೆಫ್ಟ್ ಟೋಸು, ಲೆಫ್ಟ್ ಹ್ಯಾಂಡಲ್ಲಿ ರೈಟ್ ಟೋಸ್, ಈ ಥರ. ಇದು 10 ಟೈಮ್ಸ್ ಮಾಡಬೇಕು. ನೆಕ್ಸ್ಟ್ ಬಂದು ಸೇಮ್ ಅದೇ ಪೊಸಿಷನಲ್ಲಿ ನಿಮ್ಮ ಕೈಗಳನ್ನ ಎರಡನ್ನೂ ನಡುವೆ ಮೇಲೆ ಇಟ್ಕೊಂಡು ಫಸ್ಟು ಈ ಥರ ಮತ್ತೆ ಹಿಂಗೆ ನಿಮ್ಮ ಟೋಸ್ ಎರಡನ್ನೂ ಟಚ್ ಮಾಡಿಬಿಟ್ಟು ಎರಡು ಕೈಗಳನ್ನು ಮುಂದುಗಡೆಗೆ ಪುಷ್ ಮಾಡ್ಬೇಕು. ಹಿಂಗೆ 2 ಟೈಮ್ಸ್ ಮುಂದುಗಡೆ ಪುಷ್ ಮಾಡಿ, ನೆಕ್ಸ್ಟ್ ಬ್ಯಾಕ್ವರ್ಡ್ ಹಿಂಗೆ 2 ಟೈಮ್ಸ್ ಪುಷ್ ಮಾಡಿ, ಮತ್ತು ಹೀಗೆ 2 ಸಾರಿ ಮಾಡಿ, ಮತ್ತು ನಡುಮೇಲೆ ಕೈ ಇಟ್ಟು ಸಾಧ್ಯವಾದಷ್ಟು ಬೆಂಡ್ ಮಾಡಿ. ಅದು 10 ರೆಪಿಟೇಷನ್. ಇದು 10 ರೆಪಿಟೇಷನು. ಈ ಥರ ಏನು ಮಾಡಿದೆ, ಇದು 1 ಅಷ್ಟೇ. ಸೊ ಈ ಥರ 10 ಟೈಮ್ಸ್ ಮಾಡಬೇಕು. ನೆಕ್ಸ್ಟ್ ಒನ್ ಬಂದು ನಿಮ್ಮ ರೈಟ್ ಲೆಗ್ ಮತ್ತು ಲೆಫ್ಟ್ ಲೆಗ್ನ ಒಂದಾದಮೇಲೆ ಒಂದು ಹಿಡ್ಕೊಂಡು ಒಂದು 10 ಸೆಕೆಂಡ್ಸ್ ಹೋಲ್ಡ್ ಮಾಡೋದು ಕಾಲನ್ನ. ಈ ಥರ ಸಾಧ್ಯವಾದಷ್ಟು 1 2 3 4 5 6 7 8 9 10. ಸೇಮ್ ಅದೇ ಲೆಫ್ಟಲ್ಲಿ 1 2 3 4 ನಿಂತ್ಕೊಳ್ಳೋಕೆ ಹೇಳಿರೋದು, ರೊಟೇಟ್ ಆಗೋಕ್ಕಲ್ಲ. ಮೊದಲನೇ ಸಲ ಆಗಬೇಕಾದ್ರೆ ಅವೆಲ್ಲ ಆಯ್ತದೆ. 1 2 3 4 5 6 7 8 9 10. ಎಸ್, ಇದಿಷ್ಟು ವಾರ್ಮಪ್. ಇದಿಷ್ಟು ಬಂದು ಬೇಸಿಕ್ಕಾಗಿ ನಾವು ವರ್ಕೌಟ್ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ವಾರ್ಮಪ್ ಆಗಿ ಮಾಡುವಂಥ ಎಲ್ಲ ಎಕ್ಸಸೈಸಸ್ ಆಗಿರುತ್ತೆ ಇವು. ಈಗ ವಾರ್ಮಪ್ ಆಯಿತು, ವಾರ್ಮಪ್ ಕಂಪ್ಲೀಟ್ ಆಗಿದೆ. ಹೌದು, ಪುಷಪ್ಸ್ ಅಪ್ಪರ್ ಬಾಡಿಗೆ. ಹೌದು, ಅಪ್ಪರ್ ಬಾಡಿಗೆ ಈಗ ಫಸ್ಟು ಎಲ್ಲರೂ ಫೋಕಸ್ ಮಾಡಬೇಕಾಗಿರೋದು ಮೊದಲನೇದು ಬಂದು ಪುಷಪ್ಸು. ಯಾವ ಥರ ಪುಷಪ್ಸ್ ಮಾಡಬೇಕು, ಹೇಗೆ ಬಿಗಿನರ್ಸು ಸ್ಟಾರ್ಟ್ ಮಾಡಬೇಕು ಪುಷಪ್ಸ್ನ. ನನಗೂ ಕೂಡ ಫಸ್ಟ್ ಟೈಮು ಒಂದು ಪುಷಪ್ಸ್ ಮಾಡೋಕ್ಕೆ ನಾನು ತುಂಬಾ ಸ್ಟ್ರಗಲ್ ಪಟ್ಟಿದ್ದೀನಿ. ಸೊ ಯಾವ ಥರ ಮಾಡಿದ್ರೆ ನಾವು ಈಸಿಯಾಗಿ ಪುಷಪ್ಸ್ನ ಮಾಡೋಕ್ಕೆ ಸಾಧ್ಯ ಅನ್ನೋದನ್ನ ಈ ವಿಡಿಯೋ ಮುಖಾಂತರ ತಿಳ್ಕೊಳ್ಳೋಣ. ಮೊದಲಿಗೆ ಬಂದು ಬಿಗಿನರ್ ಆದರೆ ನೀವು ಫಸ್ಟು ನೀ ಡೌನ್ ಮಾಡಿ, ಮತ್ತು ಪೊಸಿಷನ್ ಅಂತ ಇರ್ತದೆ, ಕೈನ ಫುಲ್ಲು ಸಾಧ್ಯವಾದಷ್ಟು ಈ ಥರ ಪೊಸಿಷನಲ್ಲಿ ಕೈನ ಎಕ್ಸ್ಪೆಂಡ್ ಮಾಡಿಬಿಟ್ಟು ಈ ಲೆವೆಲ್ಗೆ ಇಟ್ಕೊಳ್ಳಿ. ಇದು ಬಂದು ನಮ್ಮ ಶೋಲ್ಡ್ರ್ ಲೆವೆಲ್ ಆಗಿರುತ್ತೆ. ಈ ಶೋಲ್ಡ್ರ್ ಲೆವೆಲ್ ಇಟ್ಕೊಂಡು ಈಗ ಬಿಗಿನರ್ಸ್ ಎಲ್ಲ ಬಂದು ನೀ ಡೌನ್ ಮಾಡಿ ಈ ಥರ ಪೊಸಿಷನ್ಲಿ ಈ ಥರ ಪುಷಪ್ಸ್ನ ಮಾಡಬೇಕು. ಅದೇ ಮಾಡಾಯಿತು. ಆ ಥರ ಮಾಡಿ. ಅದೇ ಪುಷಪ್ಸ್ ಮಾಡಿ ಸ್ವಲ್ಪ ಏನಾದ್ರು ಎಕ್ಸ್ಪೀರಿಯೆನ್ಸ್ ಇದ್ದರೆ ಅಥವಾ ಪೊಸಿಷನ್ಸ್ ಗೊತ್ತಿಲ್ಲದೆ ಯಾವ್ಯಾವ ಥರನೂ ಮಾಡ್ತಾಯಿದ್ರೆ, ತಪ್ಪಾಗೆಲ್ಲ ಮಾಡ್ತಿದ್ರೆ ಇಂಜುರಿ ಆವಾಗೆಲ್ಲ ನಮಗೆ ಇಂಜುರೀಸ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಅವರು ಈ ಥರ ಪೊಸಿಷನಲ್ಲಿ ಇಟ್ಕೊಂಡು ಆಮೇಲೆ ಸಾಧ್ಯವಾದಷ್ಟು ಕಾಲನ್ನ ಹಿಂದೆ ಹಾಕಿ ಈ ಥರ ಪುಷಪ್ಸ್ ಮಾಡಬೇಕು. ಎಷ್ಟು ಕೌಂಟ್ ಮಾಡಬೇಕು? ನಿಮಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಮಾಡಿ.
ಇವಾಗ ಒಂದು ಟೈಪ್ಸ್ ಆಫ್ ಪುಷಪ್ಸ್ ಯಾವ ಥರ ಮಾಡಬೇಕು, ಅದಕ್ಕೆ ಯಾವ್ಯಾವ ಥರ ಪೊಸಿಷನಲ್ಲಿ ನಾವು ಸ್ಟಾರ್ಟ್ ಮಾಡಬೇಕು ಅಂತ ತಿಳಿಸ್ಕೊಡ್ತೀನಿ. ಮೊದಲಿಗೆ ಇದು ಈ ಥರ ಕೈನ ಎಕ್ಸ್ಪೆಂಡ್ ಮಾಡಿ ಈ ಪೊಸಿಷನಲ್ಲಿ ತಗೊಂಡಾಗ ಇದು ಬಂದರೂ ನಮಗೆ ನಾರ್ಮಲ್ ಪುಷಪ್ಸ್ ಆಗಿರುತ್ತೆ. ಈ ಥರ ಮಾಡೋದು ನಾರ್ಮಲ್ ಪುಷಪ್ಸು. ಇದು ಶೋಲ್ಡ್ರ್ ಕರೆಕ್ಟಾಗಿ ಸರಿ ಬರುತ್ತೆ. ಶೋಲ್ಡ್ರ್ ಲೆವೆಲ್ ಇಟ್ಕೊಂಡು ಮಾಡಬೇಕಿರುತ್ತೆ. ಇದು ಸಾಧ್ಯವಾದಷ್ಟು ಚೆಸ್ಟ್ನ ಡೌನ್ ಮಾಡಿ. ಆವಾಗ ನಿಮಗೆ ನೆಕ್ಸ್ಟ್ ಬಂದು ಡೈಮಂಡ್ ಪುಷಪ್ಸು. ಡೈಮಂಡ್ ಪುಷಪ್ಸ್ ಬಂದು ಕೈನ ಈ ಥರ ಇಟ್ಕೊಂಡು ನಮ್ಮ ಚೆಸ್ಟ್ ಬಂದು ಈ ಕೈ ಏನಿದೆ ಆ ಕೈಗೆ ಕರೆಕ್ಟಾಗಿ ಟಚ್ ಆಗಬೇಕು. ಆ ಥರ ಮಾಡಬೇಕು. ಇದನ್ನು ಮಾಡೋದ್ರಿಂದ ಟ್ರೈಸಿಪ್ಸ್ ಮತ್ತು ತುಂಬ ಹೆಲ್ಪ್ ಆಗ್ತದೆ. ನೆಕ್ಸ್ಟ್ ಬಂದು ಇದರಲ್ಲೇ ಎರಡು ಕೈನೂ ಈ ಪೊಸಿಷನ್ ಇಟ್ಕೊಂಡು ಇದನ್ನು ಈ ಥರ ಮಾಡೋದ್ರಿಂದ ಬೈಸಿಪ್ಸ್ಗೆ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ಬಂದು ಒಟ್ಟು ಈಗ ನಾವು ನಾರ್ಮಲ್ ಮಾಡಿದ್ವಿ, ವೈಡ್ ಮಾಡಿದ್ವಿ, ಡೈಮಂಡ್ ಮಾಡಿದ್ವಿ. ಇದು ಬೈಸೆಪ್ ಟಾರ್ಗೆಟ್ ಮಾಡ್ತು. ನೆಕ್ಸ್ಟ್ ಬಂದು ಆರ್ಚರಿ ಪುಷಪ್ಸ್. ಆರ್ಚರಿ ಪುಷಪ್ಸ್ ಹೌದು. ಅದು ಹೇಗೆ ಅಂದರೆ ಫಸ್ಟು ಎರಡು ಕೈನೂ ಇಟ್ಕೊಳ್ಳಿ. ಸ್ಟಾರ್ಟಿಂಗ್ ಮಾಡೋದು ಕಷ್ಟ ಅಲ್ವಾ? ಬಿಗಿನರ್ಸ್ಗೆ ತುಂಬ ಕಷ್ಟ ಆಗ್ತದೆ. ಆಲ್ಟರ್ನೇಟ್ ಒಂದು ಆ ಕಡೆ ಮಾಡಿ ಇನ್ನೊಂದು ಈ ಕಡೆ ಮಾಡೋ ಥರ ಇಲ್ಲ. ಸ್ಟಾರ್ಟಿಂಗ್ 3 ಆ ಕಡೆ, ಆಮೇಲೆ 3 ಈ ಕಡೆನಾ? ಆ ಥರ ಏನಿಲ್ಲ. ನೀವು ಒಂದು ಹಿಂಗೆ ಮಾಡಿ ನೆಕ್ಸ್ಟು ಈ ಥರ ಮಾಡ್ಬೋದು. ಓಕೆ, ಈ ಥರ ಸಾಧ್ಯವಾದಷ್ಟು ನಿಮ್ಮ ಕೈಯಲ್ಲಿ ಎಷ್ಟು ಪುಷ್ ಮಾಡ್ಬೋದು ಅಷ್ಟು ಟ್ರೈ ಮಾಡಿ. ಇದು ನನಗೆ ಆಗಲ್ಲ, ಅದಕ್ಕೆ ನಾನು ಮಾಡ್ತಾಯಿಲ್ಲ. ಟ್ರೈ ಮಾಡ. ಫಸ್ಟು ಈ ಕಡೆ ಮಾಡ್ಬೇಕಾದ್ರೆ ಕೈ ಪೊಸಿಷನ್ ಇಟ್ಕೊ, ತಿರುಗಿಸಿಕೊ. ಅದನ್ನು ಕೈನ ಹಂಗೆ ಮಾಡ್ಕೊ, ಹಿಂಗೆ. ಇವಾಗ ಹೆಂಗೆ ಮಾಡ್ಬೇಕು? ಹಾಂ, ಆ ಥರ ಮಾಡಿ. ಹಾಂ, ನೆಕ್ಸ್ಟು ಈ ಕೈನ ಸಾಧ್ಯವಾದಷ್ಟು ಬಾಡಿನ ಡೌನ್ ಮಾಡಬೇಕಾಗುತ್ತೆ. ಕಷ್ಟ ಇದು ಮಾಡ್ಬೋದು. ಮೊದಲನೇದು ತುಂಬಾ ಕಷ್ಟ. ನೆಕ್ಸ್ಟ್ ಬಂದು ಇನ್ಕ್ಲೈನ್ ಮತ್ತು ಡಿಕ್ಲೈನ್. ಅದು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಇನ್ಕ್ಲೈನ್ ಪುಷಪ್ಸ್ ಮತ್ತು ಡಿಕ್ಲೈನ್ ಪುಷಪ್ಸ್ಗೆ ಎರಡಕ್ಕೂ ಸೇಮ್ ನಾವು ಸ್ಟಾರ್ಟಿಂಗಲ್ಲಿ ಹೇಳ್ಕೊಟ್ನಲ್ಲ, ಅದೇ ಥರ ಪುಷಪ್ಸ್ಗೆ ನಾರ್ಮಲ್ ಪುಷಪ್ಸ್ಗೆ ಏನು ಪೊಸಿಷನ್ ತಗೋತೀವಿ ಅದೇ ಪೊಸಿಷನಲ್ಲಿ ಮಾಡಬೇಕಾಗುತ್ತೆ. ಇನ್ಕ್ಲೈನ್ ಪುಷಪ್ಸ್ ಮಾಡೋದ್ರಿಂದ ಲೋವರ್ ಚೆಸ್ಟ್ಗೆ ಹೆಲ್ಪ್ ಆಗುತ್ತೆ. ಇನ್ಕ್ಲೈನ್ ಪುಷಪ್ಸ್ ಮಾಡೋದ್ರಿಂದ ಅಪ್ಪರ್ ಚೆಸ್ಟ್ಗೆ ಹೆಲ್ಪ್ ಆಗುತ್ತೆ. ಡಿಕ್ಲೈನ್ ಪುಷಪ್ಸ್ ಮಾಡೋದ್ರಿಂದ ಲೋವರ್ ಚೆಸ್ಟ್ಗೆ ಹೆಲ್ಪ್ ಆಗುತ್ತೆ. ಫಸ್ಟ್ಲಿ ಬಂದೀಗ ಇನ್ಕ್ಲೈನ್ ಪುಷಪ್ಸು. ಈ ಪೊಸಿಷನ್ ಇಟ್ಕೊಳ್ಳಿ. ಸಾಧ್ಯವಾದಷ್ಟು ಕಾಲನ್ನ ಹಿಂದಕ್ಕೆ ಇಟ್ಕೊಂಡು ಈ ಥರ ಮಾಡಬೇಕು. ಹಾಗೆ ಡಿಕ್ಲೈನ್ ಪುಷಪ್ಸು
ಸೇಮ್ ಪೊಸಿಷನ್ನು. ಇದ್ರಲ್ಲಿ ಬಂದು ನಿಮ್ಮ ಹೆಡ್ ನೆಲ ತಾಗೋ ಥರ ಮಾಡಬೇಕು. ಆಗ ಬಸವ ಅವರು ಇನ್ಕ್ಲೈನ್ ಮತ್ತು ಡಿಕ್ಲೈನ್ ಪುಷಪ್ಸ್ ಮಾಡ್ತಾಯಿದ್ದಾರೆ. ಮಾಡಿರಿ ಸರ್. ಡಿಕ್ಲೈನ್ ಪುಷಪ್ಸ್ ಮಾಡ್ತಾಯಿದ್ದಾರೆ. ಈ ಥರ ಮೆಷರ್ಮೆಂಟ್ ತಗೋಬೇಕು. ಡಿಕ್ಲೈನ್ ಪುಷಪ್ಸ್ ಬಂದು ತುಂಬಾ ಎಫೆಕ್ಟಿವ್ ಆಗಿರುತ್ತೆ. ಇದು ಮಾಡೋದ್ರಿಂದ ಲೋವರ್ ಅಪ್ಪರ್ ಚೆಸ್ಟ್ ಮತ್ತು ಟ್ರೈಸ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಇದರಲ್ಲಿ ನೀವು ಬೇಕಾದ್ರೆ ಡೈಮಂಡ್ ಪುಷಪ್ಸ್ನು ಕೂಡ ಟ್ರೈ ಮಾಡ್ಬೋದು. ಹೇಗಿತ್ತು ಬಸವ? ಸೂಪರ್, ಒಳ್ಳೆ ಪಂಪು, ಅದು ಫೀಲ್ ಆಗ್ತಾಯಿದೆ ಅದು. ಹೌದಾ? ಡೈಲಿ ಇದನ್ನು ಒಂದು 100 ರೀಚ್ ಮಾಡಿದ್ರೆ ಎಲ್ಲ ಬಾಡಿ ಎಲ್ಲ ಹತ್ತಕ್ಕೆ ಬ್ಯಾಕಲ್ಲೆಲ್ಲ ಪ್ಯಾಕ್ಸ್ ಬಂದ್ಬಿಡುತ್ತೆ. ಹತ್ತಕ್ಕೆ ಮೈಕೈ ಎಲ್ಲ ಹಿಂಡಿ ಇಪ್ಪೆ ಆಗೋಗೈತೆ. ಇದಿಷ್ಟು ಬಂದು ಬಿಗಿನರ್ಸ್ಗೆ. ಈಗ ನಮ್ಮ ಕೋಚ್ ಆದಂಥ ಗೌರಿಶಂಕರ್ ಅವರು ತಮ್ಮ ಎಲೈಟ್ ಸ್ಕಿಲ್ನ ನಿಮ್ಮ ಮುಂದೆ ತೋರಿಸ್ತಾರೆ. ಬನ್ನಿ ನೋಡೋಣ. ಇಷ್ಟು ಮಾಡಿದ್ದು ಬಂದು ನೀವು ಬೇಸಿಕ್ಸ್ ಪುಷಪ್ಸು ಯಾವ್ಯಾವ ಥರ ಮಾಡಬೇಕು, ಏನೇನು ಟೈಪ್ಸ್ ಇದೆ ಅದು ಹೇಳ್ಕೊಟ್ಟಿದ್ದೀನಿ. ಇದು ಸ್ವಲ್ಪ ಕಷ್ಟ ಆಗ್ಬೋದು, ಸಾಧ್ಯವಾದರೆ ಮಾಡಿ, ಇಲ್ಲಾಂದರೆ ಯಾವುದೇ ಕಾರಣಕ್ಕೂ ಟ್ರೈ ಮಾಡೋಕೆ ಹೋಗ್ಬೇಡಿ. ಇಂಜುರೀಸ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಿಂಗೆ ಬಂದು ಈ ಥರ ಮಾಡಬೇಕು. ಇದು ಒಂದು ಪೈಕ್ ಪುಷಪ್ಸ್ ಅಂತ. ಇದು ಯಾವ ಥರ ಪೊಸಿಷನ್ ತಗೋಬೇಕು ಅಂತ ಹೇಳ್ಕೊಡ್ತೀನಿ ನೋಡಿ. ಈ ಥರ 3 ಕೈಗಳಷ್ಟು ಡಿಸ್ಟೆನ್ಸ್ ತಗೊಂಡು, ಆಮೇಲೆ ಆ್ಯಸ್ ಪರ್ ನಾವೇನು ನಾರ್ಮಲ್ ಪುಷಪ್ಸ್ಗೆ ಪೊಸಿಷನ್ ತಗೋತಿದ್ವಲ್ಲ ಆ ಥರ ಪೊಸಿಷನಲ್ಲಿ ಹೀಗಿಟ್ಕೊಂಡು ಕಾಲನ್ನ ಈ ಥರ ಮಾಡಿ. ಕಷ್ಟ ಆಯ್ತದೆ ಕ್ಲವ್ ಮಾಡಿ ಕೋಚ್, ನೀವೇ ಹಿಂಗಂದ್ರೆ ಹಿಂಗೆ. ಒನ್ 2 3 4 5. ಬಸವ ಅವರು ಪೈಕ್ ಪುಷಪ್ಸ್ನ ಟ್ರೈ ಮಾಡ್ತಾ ಇದ್ದಾರೆ. ಇದುವರೆಗೂ ಟ್ರೈ ಮಾಡಿಲ್ಲ. ಕೋಚ್ ನೋಡಿ ಅವರಿಂದ ಇನ್ಸ್ಪೈರ್ ಆಗಿ ಮಾಡ್ತಾ ಇರೋದು. ತಪ್ಪಾದರೆ ಬೈಕಬೇಡಿ. ಮೆಷರ್ಮೆಂಟ್ 1 ಕಾಲು ಬೆಂಡ್ ಮಾಡಿದ್ದೀನಿ. ಸೊ ನೋಡಿದ್ರಲ್ಲ ಗೈಸ್, ಇದಾಗಿತ್ತು ಇವತ್ತಿನ ಒಂದು ವರ್ಕೌಟ್ಸು. ಅಂದರೆ ಬಿಗಿನರ್ಸ್ಗೆ ಯಾವ್ಯಾವ ಥರ ಶುರು ಮಾಡಬೇಕು, ವಾರ್ಮಪ್ ಆಗಲಿ ಪುಷಪ್ಸ್ ಆಗಲಿ ಯಾವ ಥರ ಮಾಡಬೇಕು ಅಂತ ನಾವು ಹೇಳ್ಕೊಟ್ವಿ ಇವತ್ತು. ಇದೇ ರೀತಿ ನಾವು ಇನ್ನಷ್ಟು ಹೆಚ್ಚೆಚ್ಚು ಫಿಟ್ನೆಸ್ ವೀಡಿಯೋಸ್ಗಳನ್ನ ಪೋಸ್ಟ್ ಮಾಡ್ತಾಯಿರ್ತೀವಿ, ಶೇರ್ ಮಾಡ್ತಾಯಿರ್ತೀವಿ. ಸಾಧ್ಯವಾದಷ್ಟು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಎಲ್ಲರಿಗೂ ಒಳ್ಳೆಯದಾಗಲಿ, ಒಳ್ಳೇದು ಮಾಡಿ. ಟೇಕ್ ಕೇರ್.